ಆಡುವುದು ಹೀಗೆಯೋ ನಿಮ್ಮದು ಮಕ್ಕಳಾಟಿಕೆಯೋ ಸ್ವಾಮಿ? ಇದರ ಜೊತೆ ಆಟವಾಡುವುದಾದ್ರೂ ಹೇಗೆ? ನೋಡುತ್ತಾ ಕಾಲ ಕಲೆಯಬಹುದು ವಿನಃ ಬೇರೆ ಏನಾಗಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಹೇಳುತ್ತಾ ಇದ್ದೀನಿ, ಪ್ರಾಣನಾಯಕ ದೇವ ನೀನಾಂತಹರಣೆ ನಮ್ಮ ಮಗ ಮಾಡಿದಂತಹ ಈ ಗೊಂಬೆಗೆ ಒಂದು ಉಪಕಾರ ನೀವು ಮಾಡಬೇಕು. ತಳುವಾದಿದ್ದರೆ ಜೀವ ಕಲೆಯನ್ನು ಪ್ರತಿಮೆಗೆ ಗೆಳೆಯ ಲಂಬೋದರ ನಲಿವಿನಿಂದೊಡಗೂಡಿ ಆಟವಾಡುತ್ತಾ ಕಾಲವನ್ನು ಕಳೆಯುತ್ತೇನೆ ಅಂತ ಆಡಿದ್ದಾನೆ. ಅದರಿಂದ ನಿಮ್ಮಲ್ಲಿ ಕೇಳುತ್ತಾ ಇದ್ದೇನೆ, ಗೊಂಬೆಗೊಂದು ಜೀವ ಕೊಡ್ತೀರೇ ಸ್ವಾಮಿ? ದಿನನಿತ್ಯವೂ ನಾವು ಈ ರಜತಾದ್ರಿಯಲ್ಲಿ ಜೊತೆಯಾಗಿ ಕುಳಿತು ಮಕ್ಕಳ ಆಗಮನವನ್ನೇ ನೋಡುತ್ತಾ ಇರುವುದು ನಿಜ. ಇನ್ನೂ ಹಾಗೆ ಅದೇ ನಿರೀಕ್ಷೆಯಲ್ಲಿದ್ರೆ ವಿಚಿತ್ರವಾದಂತ ವಸ್ತುವನ್ನು ನನಗೆ ತಂದು ತೋರಿಸ್ತಾ ಇದೆಯಾ? ನಮ್ಮ ಮಗನಾದಂತ, ಅದು ಪ್ರೀತಿಯ ಮಗನಾದಂತ ಗಜಾನನಿಂದ ನಿರ್ಮಿತವಾದಂತಹ ಈ ಗೊಂಬೆ ಅಂದ್ರೆ ಇದಕ್ಕೆ ಒಂದು ಸಂಕಲ್ಪ ಇದೆ ಅಂತ ಅರ್ಥ. ನಿಜ. ನೋಡು, ನಮ್ಮ ಸಂಕಲ್ಪ ಇಲ್ಲದೆ ಹೀಗೆಲ್ಲ ಮಾಡುವವನಲ್ಲ ಸ್ವಾಮಿ. ನೀವು ಹಾಗೆ ಗಟ್ಟಿದ್ರೆ ಹೊಡೆಯೋದಿಲ್ಲ. ಅಲ್ಲ ಅಲ್ಲ ಗಿರಿಜಿ, ಭಸ್ಮದಿಂದ ತಯಾರಿಸುವಾಗಲೇ ಅವನ ಜಾಣ್ಮೆಯನ್ನು ಈ ಗೊಂಬೆಯ ಮೇಲೆ ತೋರಿಸಿದ್ದಾನೆ ಎನ್ನುವುದಕ್ಕೆ ಇವನು ನಿರ್ಮಿತವಾದಂತಹ ಈ ಗೊಂಬೆಯ ವೈಶಿಷ್ಟ್ಯತೆ ಆಗಿದೆ. ನೋಡಿಯಂತೆ ಪುರುಷಾಕೃತಿ. ಹಾಗಂತ ಈ ಗೊಂಬೆ ನಿರ್ಜೀವವಾಗಿರಬಾರದು, ಜೀವ ಕೊಡಬೇಕು ಅಂತ ನಿನ್ನ ಅನಿಸಿಕೆ, ಅಪೇಕ್ಷೆ. ಅವನ ಆಸೆಯು ಅದೇ ಆಡುವುದಕ್ಕೆ. ಆದ್ರೆ ತಂದೆ ತಾಯಿಯಾದಂತಹ ನಾವು ಮಕ್ಕಳ ಆಸೆಯನ್ನು ಈಡೇರಿಸಿದ್ರೆ ಅದಕ್ಕೆ ಏನು ಪ್ರಯೋಜನ ಇದೆ ಹೇಳಿ? ಹಾಗಾಗಿ ಹೇಳುವುದಲ್ವೇ, ಜಗತ್ತಿರಹುದು ಒಂದೇ ಪಾರ್ವತಿ ಪರಮೇಶ್ವರ ಎನ್ನುವಂತೆ ಅಲ್ವೇ ಪಾರ್ವತಿ? ಅದಕ್ಕಾಗಿ ನಿನ್ನ ಆಸೆಯನ್ನು ಈಡೇರಿಸುವುದು ಸಹಜವೇ, ಆದರೆ ಇದಕ್ಕೆ ಜೀವ ಕೊಡುವುದು ಹೇಗೆ ಅಂತ ಯೋಚನೆ ಮಾಡುವಾಗ ಅದು ಕಷ್ಟವಾಗುವುದಲ್ಲ. ಅಂತರಿಕ್ಷದಲ್ಲಿ ಯಾವುದೋ ಒಂದು ಜೀವಾತ್ಮ ದೇಹವನ್ನು ಸೇರುವುದಕ್ಕೆ ಹಾತೊರೆಯುತ್ತಾ ಇದೆ. ಆ ಜೀವವನ್ನೇ ಇತ್ತ ಕಡೆ ಸೆಳೆದು ಇದಕ್ಕೆ ಆತ್ಮಕ್ಕೆ ಸೇರಿಸ್ತೇನೆ. ಮುಂದೆ ಕಾಲಕ್ಕೆ ನೋಡೋಣ. ನಮಿಸುತ್ತಲೇ
ಬೆಂಬಲದ ಸೃಷ್ಟಿಯಾದಾಗ